ದರ್ಶನ್ಗೆ ಬೆನ್ನು ನೋವು ಇರೋದು ಸತ್ಯನ ಸುಳ್ಳ ಅನ್ನೋ ಬಗ್ಗೆ ಫಸ್ಟ್ ಟೈಮ್ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ವೇಳೆ ಬೆನ್ನು ನೋವಿನಿಂದ ದರ್ಶನ್ ಪರದಾಡಿದ್ರು. ಕೆಲವರು ಈ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ದೂ ಇದೆ. ಆದ್ರೆ ಈಗ ಮೊದಲ ಬಾರಿ ವಿಜಯಲಕ್ಷ್ಮಿ ದರ್ಶನ್ ಸಂದರ್ಶನ ನೀಡಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಅವರಿಗೆ ಬೆನ್ನು ನೋವಿದೆ, ಬೇಲ್ಗೋಸ್ಕರ ಹಾಗೆ ಮಾಡಿದ್ರು ಅಂತಾರೆ. ಡಾಕ್ಟರ್ ಸರ್ಜರಿ ಮಾಡಲು ಹೇಳಿದ್ರು. 1 ವರ್ಷದವರೆಗೆ ಬೆಡ್ ರೆಸ್ಟ್ ಮಾಡಬೇಕು ಅಂದಿದ್ರು. ಇನ್ನು ಅವರ ಕೆಲಸದಲ್ಲಿ ಕುಳಿತುಕೊಂಡೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಆಗಾಗ ರೆಸ್ಟ್ ಮಾಡಿಕೊಂಡು ಮಾಡೋಕೆ ಅಸಾಧ್ಯ. ಸಿಕ್ಕಾಪಟ್ಟೆ ಮೂವಿಂಗ್ ಇರುತ್ತೆ. ಪ್ರಕಾಶ್ ಅವರ ಜೊತೆ ಕಮಿಟ್ಮೆಂಟ್ ಆಗಿದೆ. ಹಾಗಾಗಿ ಸಿನಿಮಾ ಮುಗಿಸೋಣ ಎಂದ್ರು. ಲೇಸರ್ ಸರ್ಜರಿ ಮಾತನಾಡಿದ್ದೆ ಸಿನಿಮಾ ಮುಗಿಸಬೇಕು ಅಂತ ದರ್ಶನ್ ಆಸೆ ಆಗಿತ್ತು. ಒಬ್ಬರ ದುಡ್ಡು ತೆಗೆದುಕೊಂಡಾಗ ಸರಿಯಾದ ನ್ಯಾಯವನ್ನ ಕೊಡಬೇಕು. ಹೈ ಡೋಸೇಜ್ ತೆಗೆದುಕೊಳ್ತಾ ಇದ್ರು. ಈಗಲೂ ಮೆಡಿಸನ್ ಅನ್ನ ತಗೋತಾರೆ. ಮಾತಾಡೋರು ಮಾತಾಡ್ತಾರೆ ಎಂದಿದ್ದಾರೆ ವಿಜಯಲಕ್ಷ್ಮಿ. ಇದು ಮಾತ್ರವಲ್ಲದೆ ದರ್ಶನ್ ಬಗ್ಗೆ ಹಲವು ವಿಚಾರ ಶೇರ್ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಇಲ್ಲದೆ ಇದ್ರು ಅವರ ಸಿನಿಮಾವನ್ನ ಫ್ಯಾನ್ಸ್ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.